ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ರೋಹಿಣಿಗೆ ಅವ್ರ ಅತ್ತೆ ಒಂದೇ ಸಮ ಕರಿತಾ ಇರ್ತಾಳೆ. ಅವಳೇನು ಮಾಡಿಬಿಡ್ತಾಳೆ, ಏನಾದರೂ ಮಾಡಿ ಮಾತಾಡ್ದಂಗೆ ಆಗ್ಬಿಟ್ರೆ ಹೇಗೆ ಅಂತೇಳ್ಬಿಟ್ಟು ಹತ್ತಿ ಇರುತ್ತಲ್ವ, ಹತ್ತಿ ತೊಗೊಂಡು ಅಲ್ಲೊಳಗಡೆ ಸೈಡಲ್ಲಿ ಇಟ್ಕೊಂಡು ಹೊರಗಡೆ ಬರ್ತಾಳೆ. ನಮಸ್ತೆ ಅಂತ ಹೇಳಿದಾಗ ಇವರು ಫಾರಿನಿಂದ ಬಂದಿರೋ ಇಬ್ಬರೂ ತಾತ ಅಜ್ಜಿ ಅವಳೇನೂ ರೆಸ್ಪಾನ್ಸೇ ಮಾಡೋದಿಲ್ಲ. ಏನೇನೋ ಮೂಗವತರ ಆಡ್ತಾ ಇರ್ತಾಳೆ. ಅತ್ತೆ ಅತ್ತೆ ಅಂತ ಹಿಂಗೆ ತೋರಿಸ್ತಾ ಇರ್ತಾಳೆ ಅವ್ರ ಅತ್ತೆಗೆ. ಏನಾಯ್ತಮ್ಮ ರೋಹಿಣಿ, ಯಾಕೆ ಈ ರೀತಿ ಎಲ್ಲ ಮುಗ್ಸೋನೆ ಮಾಡ್ತಾ ಇದೆಯಾ ಅಂತೇಳಿ ಕೇಳ್ತಾಳೆ. ಅತ್ತೆ ನನಗೆ ಅಲ್ಲಿ ತುಂಬ ನೋಯ್ತಾ ಇದೆ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೂರ್ಯ ಮೀನ ಮಾತ್ರ ಯಾಕೆ ಇವ್ರು ಹಿಂಗೆ ಆಡ್ತಿದ್ದಾರೆ ಅಂತ ತುಂಬ ಕನ್ಫ್ಯೂಷನ್ ಆಗಿರ್ತಾರೆ. ರಂಗನಾಥ್ ಅವರು ಅಷ್ಟೇ, ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾಳೆ ಈ ಹುಡುಗಿ ಅಂತೇಳ್ಬಿಟ್ಟು ಅವ್ರಿಗೂ ತುಂಬ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆದಮೇಲೆ ಅವಳಿಗೆ ಅಲ್ಲೋಯ್ತಾ ಇದೆ ಅಂತೆ ನೋಡಿ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅತ್ತೆ ನನ್ನ ಕೈಲಿ ಮಾತಾಡೋಕ್ಕಾಗಲ್ಲತ್ತೆ ಅಂತ ತೊದರ್ಸ್ಕೊಂಡು ಮಾತಾಡ್ತಾ ಇರ್ತಾಳೆ. ಮಾತಾಡ್ಸ್ಕೋಬೇಕಾದಾಗ ಅಲ್ಲ ಕಣೆ ಇವಾಗ ಚೆನ್ನಾಗಿದ್ದಲ್ಲೇ ನಿನ್ಗೇನಾಯಿತು ಅಲ್ಲೋ ಅಷ್ಟು ಬೇಗ ಬಂತ ಅಂತೇಳಿ ಹೇಳಿದಾಗ ಇಲ್ಲಿ ಶ್ರುತಿ ರವಿನೂ ಅಷ್ಟೇ ತುಂಬ ಆಶ್ಚರ್ಯ ಹೋಗ್ಬಿಡ್ತಾರೆ. ಇದೇನೋ ಇಷ್ಟೊತ್ತು ಚೆನ್ನಾಗಿದ್ರು ಇಷ್ಟು ಬೇಗ ಅಲ್ಲೋ ಬಂದಿದೆ ಇವರಿಗೆ ಅಂತ ಹೇಳ್ಬಿಟ್ಟು. ಆದರೆ ಅಜ್ಜಿ ತಾತ ಮಾತ್ರ ಮಾತಾಡಿಸ್ತಲೇ ಇರ್ತಾರೆ. ಎಲ್ಲಮ್ಮ ಮಲೇಷ್ಯಾದಲ್ಲಿ ನಿಮ್ಮಪ್ಪ ಏನು ಕೆಲಸ ಮಾಡ್ತಾರಮ್ಮ, ನಿಮ್ಮಪ್ಪನ ಹೆಸರು ಏನಮ್ಮ ಅಂದಾಗ ಇಲ್ಲಿ ಶ್ರುತಿ ಇದ್ಕೊಂಡು ಅವರಪ್ಪ ಹೋಟೆಲ್ ಬಿಸ್ನೆಸ್ ಮಾಡ್ತಾರಂತೆ, ಹೋಟೆಲ್ ಇದೆ ಅವ್ರದ್ದು ಅಂತ ಅಂದಾಗ ಅದು ಯಾವ ಹೋಟೆಲ್ ಹೇಳಮ್ಮ, ಅದು ಏನು ಹೆಸರು ಅಂತ ಹೇಳಮ್ಮ, ಮಲೇಷ್ಯಾದಲ್ಲಿ ನನಗೆ ಎಲ್ಲರೂ ಗೊತ್ತಮ್ಮ, ಅಲ್ಲಿ ಎಲ್ಲರೂ ನನಗೆ ಗೊತ್ತಿರೋರು ಇರೋದಂತೇಳಿ ತಾತ ಅಜ್ಜಿ ಹೇಳ್ತಾರೆ. ಹೇಳಿದ್ರು ಕೂಡ ರೋಹಿಣಿ ರೆಸ್ಪಾನ್ಸೇ ಮಾಡೋದಿಲ್ಲ. ಅಂದರೆ ಏನೇನೋ ಒಂಥರ ಮಾತಾಡ್ತಲೇ ಇರ್ತಾಳೆ. ಆಗ ಬೇಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರಬೇಕು ಅಂತೇಳಿ ಹೇಳ್ತಾಳೆ. ಹಾಸ್ಪಿಟ್ಲಿಗೆ ಹೋಗಿ ಬರೋಕ್ಕೆ ಒಬ್ಬಳೇ ಹೋಗೋದು ಬೇಡ, ನಾನೇ ಬರ್ತೀನಿ ಅಂತೇಳಿ ಶಾಂತಿ ಹೇಳ್ತಾಳೆ. ಶಾಂತಿ ಹೇಳಿದಾಗ ಅತ್ತೆ ಬೇಡತ್ತೆ ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಮುಗ್ಸನ್ನೇ ಮಾಡ್ತಾ ಇರ್ತಾಳೆ. ಹಾಗಂದ ತಕ್ಷಣ ಶ್ರುತಿ ಏನು ಮಾಡಿಬಿಡ್ತಾಳೆ, ನಾನು ಬರ್ತೀನಿ ಹಾಸ್ಪಿಟ್ಲಿಗೆ ಅಂತೇಳಿ ರವಿಗೆ ಹೇಳ್ತಾಳೆ. ರವಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೋಗ್ಬಿಟ್ಟು ಶ್ರುತಿ ಅಂತೇಳಿ ಹೇಳಿದಾಗ ರೋಹಿಣಿ ಅವರೇ ನೀವು ಬೇಗ ರೆಡಿಯಾಗಿ ನಾನೇ ಬರ್ತೀನಿ ನಿಮ್ಮ ಜೊತೆ ಹಾಸ್ಪಿಟ್ಲಿಗೆ ಅಂದಾಗ ಯಾರು ಬೇಡ ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಅವ್ರ ಅತ್ತೆನ. ಅವಳಿಗೇನು ಸುಮ್ಮನೆ ಇವರಿಂದ ನಾನು ತಪ್ಪಿಸ್ಕೊಬಿಟ್ರೆ ಈಗ ಸಾಕು, ನಾನೇನಾದರೂ ಈಗ ಬಾಯಿ ಬಿಡೋಕ್ಕಾಗೋದೇ ಇಲ್ಲ, ಏನಾದರೂ ಮಾಡಿ ನನ್ನ ಬಾಯಿ ಬಿಡಿಸ್ಬಿಟ್ರೆ ಏನು ಮಾಡೋದು, ನಿಜ ಎಲ್ಲ ಹೊರಗಡೆ ಬಂದುಬಿಡುತ್ತೆ, ನಾನು ಮಲೇಷ್ಯಾದಲ್ಲಿ ಇರೋದು ಅಂತೇಳ್ಬಿಟ್ಟು ಸುಳ್ಳು ಹೇಳಿದ್ದೀನಿ ಮನೆ ಇವ್ರಿಗೆಲ್ಲರಿಗೂ ಅಂತ ತುಂಬ ಟೆನ್ಷನ್ ಆಗಿರುತ್ತೆ. ಆವಾಗ ಶ್ರುತಿ ಏನು ಮಾಡಿಬಿಡ್ತಾಳೆ, ಬನ್ನಿ ಬೇಗ ಹೋಗೋಣ ಹಾಸ್ಪಿಟ್ಲಿಗೆ ಅಂತೇಳಿ ಒಳಗಡೆ ಹೋಗಿ ಬ್ಯಾಗ್ ತೊಗೊಂಡು ಕೈ ಹಿಡ್ಕೊಂಡು ಹೋಗ್ಬಿಡ್ತಾಳೆ. ಹೊರಟೋದ ತಕ್ಷಣ ಇಲ್ಲಿ ಸೂರ್ಯನಿಗೆ ಮೀನಿಗೆ ಮಾತ್ರ ತುಂಬ ಕನ್ಫ್ಯೂಷನ್ನು. ಅಲ್ಲ ಏನು ಅಲ್ಲವೂ ಇರಲಿಲ್ಲ ಎಂಥದ್ದು ಇರಲಿಲ್ಲ, ಇವ್ರು ಯಾಕೆ ಹಿಂಗೆ ನಾಟಕ ಆಡ್ತಿದ್ದಾಳೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಆದರೆ ತಾತ ಅಜ್ಜಿ ಮಾತ್ರ ನಾವಿಲ್ಲಿ ಮನೆಗೆ ಬಂದಾಗ ಈ ರೀತಿ ಆಗಬೇಕಾ, ನಮಗಂತೂ ತುಂಬ ಬೇಜಾರಾಗ್ತಿದೆ ಅಂತೇಳಿ ತಾತ ಅಜ್ಜಿ ಹೇಳ್ತಾರೆ. ಮತ್ತು ಸೂರ್ಯನಿಗೆ ಮಾತ್ರ ತುಂಬ ಕನ್ಫ್ಯೂಷನ್ನೇ ಇರುತ್ತೆ ಬಿಡಿ, ಅವ್ರು ನಾಟಕ ಆಡ್ತಿದ್ದಾಳಂತಲೇ ಅವನಿಗೆ ಸೂರ್ಯನ ತುಂಬ ಅನ್ನಿಸ್ತಾ ಇರುತ್ತೆ. ಆದರೆ ಇಲ್ಲೊಂದು ಕಡೆ ಮನೋಜ ಮಾತ್ರ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಬರ್ತಾನೆ. ಒಳಗಡೆ ಹೋಗ್ತಾನೆ, ಅಲ್ಲಿ ಪೊಲೀಸ್ನವ್ರನ್ನ ಮಾತಾಡಿಸ್ತಾನೆ. ಏನೋ ಹೆಂಗೆ ನುಗ್ತಾ ಇದೆಯಾ ಅಂದಾಗ ನಾನು ಬಿಸ್ನೆಸ್ ಮ್ಯಾನು ಐ ಡಿಗ್ರಿ ಅಂತ ಕಾರ್ಡ್ ಕೊಡ್ತಾನೆ. ಕೇಳಿ ಒಳಗಡೆ ಹೋಗ್ಬೇಕಯ್ಯ ಅಂತೇಳಿ ಅಲ್ಲಿ ಪಿ ಸಿ ಹೇಳ್ತಾರೆ. ಅವಾಗ ಒಳಗಡೆ ಹೋಗಿ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್, ಏನಾಯಿತು ಸರ್ ಅಂದಾಗ ಏನಯ್ಯ ನೀನು ಯಾರಯ್ಯ, ನೀನು ಏನು ಕಂಪ್ಲೇಂಟ್ ಕೊಟ್ಟಿದ್ದೀಯಾ, ಎಲ್ಲಿ ಕೊಟ್ಟಿದ್ದೆ ನೀನು, ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲಿ ಬಂದು ಕೇಳಿದ್ರೆ ನಿನ್ಗೇನು ಆನ್ಸರ್ ಮಾಡಬೇಕು ಅಂತೇಳಿ ಅಲ್ಲಿರೋ ಪಿ ಸಿಗಳು ಹೇಳ್ತಾರೆ. ಸರ್ ನಂದು ಬಿಸ್ನೆಸ್ ಮ್ಯಾನ್ ಸರ್, ಹೈ ಡಿಗ್ರಿ ಮಾಡಿದ್ದೀನಿ ಸರ್, ನಾನು ಒಬ್ಬರಿಗೆ ಯಾರೋ ಒಬ್ರು ನನಗೆ ಮೋಸ ಮಾಡಿ 30 ಲಕ್ಷ ಅಮೌಂಟ್ನ ಕಟ್ಟಿಸ್ಕೊಂಡು ಅವ್ರ ನಂಬರು ಸ್ವಿಚ್ ಆಫ್ ಹೋಗಿದೆ, ಎಲ್ಲ ಹೊರಟೋಗಿದ್ದಾರೆ ಸರ್, ಆ ಮನೆ ಅವ್ರದ್ದಲ್ಲ ಸರ್, ಮತ್ತು ಪೇಕ್ ಅಂತ ಹೇಳ್ಬಿಟ್ಟು ನಮಗೆಲ್ಲ ಪ್ರೂಫ್ ತೊಗೊಂಡು ಬಂದು ತೋರಿಸ್ಬಿಟ್ಟು ನಮ್ಮ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸರ್ ಅಂತೇಳಿ 30 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಅವ್ರ ಹತ್ರ ಹೇಳ್ತಾರೆ. ನೋಡೇ ಈ ಪೊಲೀಸ್ ಸ್ಟೇಷನ್ ನಂದಂತ ಕೂಡ ನಾನು ಕೂಡ ಯಾಮರ್ಸಿ ಎಲ್ಲ ರಿಜಿಸ್ಟ್ರೇಷನ್ ನನ್ನ ಹೆಸರಿಗೆ ಮಾಡಿಸ್ಕೊಂಡು ತೋರಿಸ್ಬೋದು ಕಣಯ್ಯ, ಈಗೆಲ್ಲ ಪೇಕ್ ಮಾಡೋರು ಜಾಸ್ತಿ ಆಗಿ ಹೋಗಿದ್ದಾರೆ. ಆದರೆ ನೀನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋದೆಲ್ಲಿ, ನೀನು ಕೇಳಕ್ಕೆ ಬಂದಿರೋದು ಎಲ್ಲಿ ಅಂತ ಹೇಳಿದಾಗ ವಾದಿ ಮಾಡ್ತಾ ಇರ್ತಾನೆ ಮನೋಜ. ಸರ್ 8 ಡಿಗ್ರಿ ಮನೋಜನ್ಗೆ ಹಿಂಗೆ ಹೇಳ್ತಿದ್ದೀರಲ್ಲ ಸರ್ ಒಂದು ದೇವಸ್ಥಾನದ ಹತ್ರ ನಾವು ದುಡ್ಡು ಕೊಟ್ಟಿದ್ದೀವಿ 30 ಲಕ್ಷ, ಆ CCTV ಕ್ಯಾಮ್ರಾ ಫೋಟೋಸ್ನ ತಗೊಂಡೋಗಿ ನಮ್ಮ ಮಿಸ್ಸಸ್ ಕೇಳಿದ್ದಾರೆ, ಆದರೆ ಅಲ್ಲಿ ಕೊಟ್ಟಿಲ್ಲ ಅಂದಾಗ ನೀವು ನಮಗೆ ಇನ್ಫಾರ್ಮ್ ಮಾಡ್ದಂಗೆ ಅದೇ ಹೋಗಿ TV ಫೋಟೇಜ್ನ ಕೇಳಿದ್ರಿ ನೀವು ಅಂತೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಿ ಸರ್ ಈಗ ಏನು ಮಾಡ್ಬೇಕು ಸರ್ ಅಂದಾಗ ನೀವು ಇಲ್ಲೊಂದು ಕಂಪ್ಲೇಂಟ್ ಬರ್ಕೊಡ್ರಿ, ಈ ರೀತಿ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ, ಟು ಅಡ್ರೆಸ್ಸು ಫ್ರಮ್ ಅಡ್ರೆಸ್ಸು ಎಲ್ಲ ನೀಟಾಗಿ ಬರ್ಕೊಡಿ ಅಂತಂದಾಗ ಇವನು ಪ್ರೀತಿ ಅಂತೇಳಿ ಬರೆಯೋಕ್ಕೆ ಹೋಗ್ತಾನೆ. ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಪ್ರೀತಿ ಅಂತ ಬರೀತಾರೆ, ಏನು ಲವ್ ಲೆಟರ್ ಬರೀತಿದ್ದೇನೆ ಅಂತ ಅಲ್ಲಿ ಪಿ ಸಿರನ್ ಬೈತಾರೆ. ಸರ್ ಹೇಗೆ ಸರ್ ಮತ್ತೆ ಬರೆಯೋದು ಅಂತಂದಾಗ ಸರ್ ಇಂಗ್ಲೀಷಲ್ಲಿ ಬರೀಬೇಕಾ ಕನ್ನಡದಲ್ಲಿ ಬರೀಬೇಕಾ ಸರ್ ಅಂದಾಗ ನಿನ್ಗೆ ಹೇಗೆ ಬರುತ್ತೆ ಹಂಗೆ ಬರೆಯಯ್ಯ ಅಂತ ಹೇಳಿದಾಗ ಕನ್ನಡದಲ್ಲೇ ಬರ್ಕೊಡ್ತಾನೆ. ಆವಾಗ ಬರ್ಕೊಟ್ಟಿದ್ದಾದಮೇಲೆ ಸರ್ ಬೇಗ ಹುಡುಕೊಡಿ ಸರ್ ಒಂಚೂರು, 30 ಲಕ್ಷ ಸರ್ ಅಮೌಂಟ್ನ ಎತ್ಕೊಂಡು ಹೊರಟೋಗಿದ್ದಾನೆ ಸರ್ ಅಂದಾಗ ನಮಗೆ ನಿಮ್ದೊಂದೇ ಕೇಸ್ ಇಲ್ಲ,
ಬೇಜಾನ್ ಕೇಸ್ ಇದ್ದಾವೆ, ಬರೋಕ್ಕೆ ಹೇಳ್ತೀವಿ, ಫೋನ್ ಮಾಡಿ ಅವಾಗ ಬನ್ನಿ ಅಂತ ಹೇಳ್ಬಿಟ್ಟು ಬೈದು ಕಳಿಸ್ತಾರೆ. ಹೊರಟೋಗ್ತಾನೆ ಮನೋಜ್ ಅಲ್ಲಿಂದ. ಆದರೆ ಮೀನಾ ಮಾತ್ರ ಇಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಬಂದಿರ್ತಾಳಲ್ವ, ಹಪ್ಳನ ಕರಿತಾ ಇರ್ತಾಳೆ. ಸೂರ್ಯ ಹಾಗೆ ತಿಂತಾ ಇರ್ತಾನೆ. ಅಲ್ಲ ಕಣೆ ಮೀನಾ, ನನಗೆ ಒಂದು ಡೌಟ್ ಏನು ಗೊತ್ತಾ, ಈ ಅಮ್ಮ ಚೆನ್ನಾಗೇ ಇದ್ಲು, ಇದ್ಕಿದಂಗೆ ಎಲ್ಲೋ ಅಂತ ಬಂತಲ್ಲೇ ಅಂದಾಗ, ರೀ ನೀವೇನು ಹೇಳೋಕೆ ಹೊರಟಿದ್ದೀರಿ, ಅಲ್ಲೋ ಬರೋಕ್ಕೆ ಹೆಂಗೆ ಕಾಯಿಲೆ ಬರೋದೇನು ಹೇಳಿ ಕೇಳಿ ಬರುತ್ತೇನ್ರಿ ಅಂದಾಗ, ಮೀನಾ ದೊಡ್ಡಿ ಕಣೆ ನೀನು, ನಿನ್ಗೆ ಯಾವತ್ತನ್ನು ಅಲ್ಲೋ ಬಂದಿದೆಯೇನೆ ಅಂದಾಗ, ಯಪ್ಪ ಇಲ್ಲಪ್ಪ ನನಗೆ ಯಾವ ಅಲ್ಲವೂ ಬಂದಿಲ್ಲ, ನಾನು ಚೆನ್ನಾಗಿ ಕೊಬ್ಬು ತಿಂದು ಅಲ್ಲ ಗಟ್ಟಿ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ ಅಂದಾಗ, ಒಂದು ವಿಷಯ ಗೊತ್ತೇನು ಮೀನಾ, ಅಲ್ಲೋ ಬರೋದು ಹೆಂಗೆ ಗೊತ್ತಾ ನಿನಗೆ, ಅಲ್ಲೋ ಬರೋದು ಫಸ್ಟು ಜುಮ್ ಅಂತ ಇರುತ್ತೆ, ಆಮೇಲೆ ಒಂಚೂರು ಪೇಯ್ನ್ ಆಗುತ್ತೆ, ಆಮೇಲೆ ಒಂಚೂರು ತಲೆಲ್ಲ ಭಾರ ಆಗುತ್ತೆ, ಆಮೇಲೆ ಜಾಸ್ತಿ ಪೇಯ್ನ್ ಆಗುತ್ತೆ. ಇದೆಲ್ಲ ಪ್ರೊಸೆಸ್ ಆಗೋಕ್ಕೆ 3 ದಿನ ಬೇಕು ಕಣೆ. ಇದ್ಕಿದಂಗೆ ಅಲ್ಲೋ ಅಂದ್ರದು ಹೆಂಗೆ ಅಂತಂದಾಗ, ಹೌದಾ ರೀ ನಂಗೆ ಗೊತ್ತೇ ಇರಲಿಲ್ಲ ರೀ, ಮತ್ತು 1 ಗಂಟೆ ಮುಂಚೆ ನಾನು ಅಡುಗೆ ಮಾಡ್ತಾಯಿದ್ದೆ, ಅಡುಗೆ ರೆಡಿ ಆಯ್ತು ಅಂತ ಬಂದುಬಿಟ್ಟು ಒಂದು ಆ್ಯಪಲ್ ತೊಗೊಂಡೋಗಿ ಅಲ್ಲಲ್ಲಿ ಚೆನ್ನಾಗಿ ಕಡ್ಕೊಂಡು ತಿನ್ಕೊಂಡು ಹೋದ್ರು ಕಣ್ರಿ ರೋಹಿಣಿ ಅಂತ ಹೇಳಿದಾಗ, ಪಕ್ಕ ಮೀನಾ ಹಂಗಾದರೆ ಅಮ್ಮ ಸುಮ್ಮನೆ ಆ್ಯಕ್ಟಿಂಗ್ ಮಾಡಿರೋದು, ಮಲೇಷ್ಯಾದೆಲ್ಲ ಹೊರಗಡೆ ಬೀಳುತ್ತೆ ಅಂದಾಗ, ರೀ ಒಂದು ವಿಷಯ ಗೊತ್ತಾ, ಇವಾಗ ಶ್ರುತಿ ಕರ್ಕೊಂಡೋಗಿದ್ದಾಳೆ ಹಾಸ್ಪಿಟ್ಲಿಗೆ, ಆಯಮ್ಮನ ಹೇಗಾದರೂ ಮಾಡಿ ಬಾಯಿ ಬಿಡಿಸ್ತಾಳೆ, ನೀವು ಯೋಚನೆ ಮಾಡಿಬಿಡಿ ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಹಾಸ್ಪಿಟ್ಲಿಗೆ ಬಂದಾಗ ಹೇಗಾದರೂ ಮಾಡಿ ಶ್ರುತಿಗೆ ಅವಾಯ್ಡ್ ಮಾಡಿಬಿಟ್ಟು ನನ್ನ ಮನೆಗೆ ಹೋಗ್ಬೇಕು ಅನ್ನೋದು ರೋಹಿಣಿ ಪ್ಲ್ಯಾನ್ ಆಗಿರುತ್ತೆ. ರೋಹಿಣಿ ಹೇಳ್ತಾಳೆ ಶ್ರುತಿಗೆ, ನನಗೆ ಸ್ವಲ್ಪ ನೋವು ಕಮ್ಮಿ ಆಗಿದೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ನನಗೆ ಸ್ವಲ್ಪ ನೋವು ಕಮ್ಮಿ ಆಗಿದೆ ಶ್ರುತಿ, ಮನೆಗೆ ಹೋಗೋಣ ಬಾ ಅಂದಾಗ, ರೀ ಸುಮ್ಮನಿರಿ ನೀವು, ಯಾಕ್ರಿ ರೋಹಿಣಿ ಅವರೇ ಇಷ್ಟೊಂದು ನೋವು ಇಟ್ಕೊಂಡು ನೀವು ಮನೆಗೆ ಹೋಗೋಣ ಅಂತ ಇದ್ದೀರಲ್ಲ, ಒಂದು ನಿಮಿಷ ವೆಯ್ಟ್ ಮಾಡಿರಿ, ಡಾಕ್ಟ್ರು ಬರ್ತಾರಂತ ಹೇಳ್ತಾ ಇರ್ತಾರೆ. ಆದರೆ ಇವಳು ಏನಾದರೂ ಮಾಡಿ ಮನೆಗೆ ಹೋಗ್ಬೇಕು, ಶ್ರುತಿ ನಾನು ನಾಳೆ ಮನೋಜನ ಜೊತೆ ಬರ್ತೀನಿ ಬಾ ಶ್ರುತಿ ಹೋಗೋಣ ಅಂತೇಳಿ ಕರಿತಾ ಇರ್ತಾಳೆ. ರೀ ನೀವು ಇಷ್ಟೊಂದು ನಲ್ಲವಿದೆ ಬನ್ನಿ ಫಸ್ಟ್ ಹೋಗೋಣ ಅಂತೇಳಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಶ್ರುತಿ. ಕರ್ಕೊಂಡು ಹೋದ ತಕ್ಷಣ ಡಾಕ್ಟ್ರ್ ಏನು ಮಾಡಿಬಿಡ್ತಾರೆ, ಅಲ್ಲಿಗೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಬಿಟ್ಬಿಟ್ಟು, ಎಲ್ಲಮ್ಮ ನೋಯ್ತಾ ಇರೋದು ರೈಟಾ ಲೆಫ್ಟಾ ಅಂದಾಗ, ಡಾಕ್ಟ್ರ್ ಎತ್ಕೊಂಡು ಕೇಳ್ತಾರೆ, ಮೇಡಮ್ ರೈಟು ಮೇಡಮ್ ಅಂತಂದಾಗ, ಅಲ್ಲಿಗೆ ಒಂದು ಬೆಳಕನ್ನ ಬಿಟ್ಬಿಟ್ಟು ಆಯಮ್ಮ ಡಾಕ್ಟ್ರ್ ಹೇಳ್ತಾಳೆ, ಒಂದು ಹಲ್ಲು ಹುಳ ಹಿಡ್ದು ಹೋಗ್ಬಿಟ್ಟಿದೆ ನಿನಗೆ, ಅದನ್ನು ಕಿತ್ತಾಕಬೇಕು ಅಂತ ಹೇಳಿದಾಗ ತುಂಬ ಶಾಕ್ ಆಗಿಬಿಡುತ್ತೆ ರೋಹಿಣಿಗೆ. ಏನೋ ಕಾಮಿಡಿ ಮಾಡೋಕ್ಕೆ ಹೋಗಿ ಅವಳು ಏನೋ ಕಾಯಿಲೆ ತಂದ್ಕೊಬಿಟ್ಟಿದ್ದಾಳೆ. ಕಿತ್ತಾಕ್ಸ್ಬೇಕಂದ ತಕ್ಷಣ ತುಂಬ ಶಾಕ್ ಆಗಿಬಿಟ್ಟು, ಶ್ರುತಿ ನಾನು ಕಿತ್ತಾಕ್ಸಲ್ಲ ಶ್ರುತಿ, ನನಗೆ ಭಯ ಆಗುತ್ತೆ ಶ್ರುತಿ, ನಾಳೆ ನನ್ನ ಮನಸ್ಸನ್ನ ಕರ್ಕೊಂಡು ಬರ್ತೀನಿ ಅಂದಾಗ, ಡಾಕ್ಟರ್ ನೀವು ಫಸ್ಟ್ ಕಿತ್ತಾಕಿ ಡಾಕ್ಟರ, ಎಲ್ಲನ 5 ನಿಮಿಷ ಬಿಡೋಂಗಿಲ್ಲ, ಮತ್ತೆ ಫ್ರೆಡ್ಸ್ ಎಲ್ಲ ಕಡೆನೂ ಹರಡ್ಕೊಬಿಡುತ್ತೆ ಹುಳಗಳೆಲ್ಲನ ಎಲ್ಲಲ್ಲಿರೋದು, ಫಸ್ಟ್ ಕಿತ್ತಾಕಿ ಅಂತ ಡಾಕ್ಟ್ರನ್ನ ಶ್ರುತಿ ಹೇಳ್ಬಿಡ್ತಾಳೆ. ಹೇಳಿದ ತಕ್ಷಣ ರೋಹಿಣಿ, ಬೇಡ ಡಾಕ್ಟರ್ ಪ್ಲೀಸ್ ಡಾಕ್ಟರ್, ನಾನು ನಾಳೆ ಕೀಳಿಸ್ಕೊತೀನಿ ಡಾಕ್ಟರ್ ಅಂತ ಹೇಳ್ತಾ ಇರ್ತಾಳೆ. ಆದರೆ ಡಾಕ್ಟರ್ ಫಸ್ಟ್ ಕಿತ್ತಾಕಬೇಕು, ನೀವಲ್ಲ ಈಗಲೇ ಕಿತ್ತಾಕಬೇಕು, ಮತ್ತೆ ಸ್ಪ್ರೆಡ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಅಲ್ಲಿಗೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ, ಒಂದಲ್ಲಲ್ವ ಹುಳ ಆಗಿರೋದು, ಅದನ್ನು ಬೇಗ ಕಿತ್ತಾಕಬೇಕು ಅಂತ ಕನ್ವಿನ್ಸ್ ಮಾಡ್ತಾಳೆ. ಸೊ ಡಾಕ್ಟರ್ ಫಸ್ಟ್ ಇಂಜೆಕ್ಷನ್ ಕೊಡಿ ಅಂತೇಳಿ ಅಲ್ಲಿಗೆ ಇಂಜೆಕ್ಷನ್ ಕೊಡಿಸೇ ಬಿಡ್ತಾಳೆ ಶ್ರುತಿ. ಅಲ್ಲಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಅಲ್ಲ ಕಿತ್ತಾಕ್ಸೇ ಬಿಡ್ತಾಳೆ ಕಡೆಗೆ. ಕಿತ್ತಾಕ್ಸಿದ ತಕ್ಷಣ ಅಯ್ಯೋ ಪೇಯ್ನು ಅಂತೇಳಿ ಇದೆಲ್ಲ ದವಡೆ ಎಲ್ಲ ಊದ್ಕೊಂಡಿರುತ್ತೆ ಅವಳಿಗೆ. ಬರ್ತಾ ಇರ್ತಾಳೆ ಹೊರಗಡೆ, ಒಬ್ರು ನರ್ಸ್ ಬಂದ್ಬಿಟ್ಟು, ಮತ್ತೆ ನೀವು ಐಸ್ ಕ್ರೀಮ್ ತಿನ್ನಿ, ಐಸ್ ಕ್ರೀಮ್ ತಿಂದಾಗ ಅಲ್ಲಿ ಜುಮ್ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಆಗುತ್ತೆ ನೋವು ಅಂತ ಐಸ್ ಕ್ರೀಮ್ ತಂದು ಕೊಡ್ತಾರೆ. ಏನ್ರಿ ಒಂದು ಅಂದ್ಕೊಟ್ಟಿದ್ದೀರ ಅಂದಾಗ, ಏನು ನಾವು ಐಸ್ ಕ್ರೀಮ್ ಪಾರ್ಲರ್ ಇಟ್ಟಿದ್ದೀರವ ಇಲ್ಲಿ ಅಂತೇಳಿ ಅವಳು ಅಂತಾಳೆ. ಡಾಕ್ಟರ್ ಅವ್ರಿಗೆ ಹೇಳ್ತಾಳೆ, ಶ್ರುತಿ ಹೇಳ್ತಾಳೆ, ರೀ ಬಿಲ್ಲಲ್ಲಿ ಆ್ಯಡ್ ಮಾಡಿರಿ, ಒಂದು ಸ್ವಲ್ಪ ತಂದುಕೊಡ್ರಿ ಅಂತ ಹೇಳಿ ಕೇಳ್ತಾಳೆ ಶ್ರುತಿ. ಹಂಗೆ ಹೇಳಿದ ತಕ್ಷಣ ಇವಳು ಅವಳ ಒಡಿಯೋಳಂಗೆ ಹಿಂಗೆ ಹೋಗ್ತಾ ಇರ್ತಾಳೆ, ಆದರೆ ಅವಳು ಆ ಕಡೆ ಎಲ್ಲೋ ನೋಡ್ತಾ ಇರ್ಬೇಕಾದಾಗ ಇವಾಗ ಐಸ್ ಕ್ರೀಮ್ ತಿಂತಾ ಇರ್ತಾಳೆ. ಇಲ್ಲಿ ತುಂಬ ಕಾಮಿಡಿ ಆಗಿರುತ್ತೆ ಅವರಿಬ್ಬರದ್ದು. ಅಲ್ಲಿ ಕಿತ್ತಾಕ್ಸ್ಬಿಟ್ಟಿದ್ದಾಳೆ ಶ್ರುತಿ. ಇಲ್ಲಿ ತಾತ ಅಜ್ಜಿ, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೆ ಮಗಳೇ ನೀನು, ತುಂಬ ಚೆನ್ನಾಗಿತ್ತಮ್ಮ, ಸೂರ್ಯ ನೀನು ನಿನ್ನ ಹೆಂಡ್ತಿನ ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡಿದ್ಯಾ, ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲು ಅಂತ ತಾತ ಅಜ್ಜಿ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಸರ್ ನನ್ನ ಜೀವನದಲ್ಲಿ ಬಂದಾಳಿದ್ದ ಮೀನಾ ತುಂಬ ಅದೃಷ್ಟವಂತ ಆಗಿದ್ದೀನಿ ಸರ್ ನಾನು ಅಂತ ಹೇಳಿದಾಗ, ಹೌದಪ್ಪ ತುಂಬ ಚೆನ್ನಾಗಿ ರುಚಿ ಇತ್ತು ಅಡುಗೆ, ಕೈ ರುಚಿ ತುಂಬ ಚೆನ್ನಾಗಿತ್ತು ಕಣಮ್ಮ, ನಿನಗೆ ತುಂಬ ಥ್ಯಾಂಕ್ಸ್ ಅಮ್ಮ, ನಿನಗೆ ನಿಮ್ಮ ಮನೆಯವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತೇಳಿ ರಂಗನಾಥ್ ಅವ್ರಿಗೆ ಹೇಳ್ತಾರೆ. ತುಂಬ ಹೊಟ್ಟೆ ತುಂಬಿಸಿ ಕಳಿಸಿದ್ದೀರ, ನಮಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಿಮ್ಮ ಋಣ ಯಾವತ್ತು ತೀರ್ಸೋದು ಅಂದಾಗ ರಂಗನಾಥ್ ಅವರು, ಸರ್ ನಮ್ಮದು ಭೂಮಿ ಅಂಥದ್ದು ಸರ್, ನಾವು ಕನ್ನಡಿಗರಂದರೆ ಅಷ್ಟು, ಯಾರನ್ನ ಬಂದಾಗ ಒಂದು ತುತ್ತ ಅನ್ನ ಹಾಕಿ ಸಂತೃಪ್ತಿ ಪಡಿಸೋದೇ ನಮ್ಮದೊಂದು ಕನ್ನಡಿಗರ ಗುಣ, ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳ್ತಾ ಇರ್ತಾರೆ. ಇನ್ನೇನು ಟೈಮ್ ಆಗುತ್ತೆ ಹೊರಡೋಣ ಅಂತ ಹೊರಟಾಗ ಸೂರ್ಯಮ್ಮನಿ ಇಟ್ಕೊಂಡು ಒಂದು ನಿಮಿಷ ಇರಿ ಅಂತೇಳಿ ಅರ್ಶಿನ ಕುಂಕುಮ ತಂದು ಅಕ್ಷತೆ ತಂದು ಅವ್ರ ಹತ್ರ ಆಶೀರ್ವಾದ ತೊಗೊತಾರೆ ಇಬ್ಬರು ಕೂಡ. ರಂಗನಾಥ್ ಅವರು ಅಷ್ಟೇ, ಇನ್ನೊಂದು ಸರಿ ಬಂದಾಗ ಮಿಸ್ ಮಾಡ್ದಂಗೆ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಕೂಡ ಫಾರಿನ್ ಅವ್ರು ಇಬ್ಬರಿಗೂ ತಾತ ಅಜ್ಜಿಗೆ ಹೇಳ್ತಾರೆ. ಆಯ್ತಪ್ಪ ಇನ್ಮೇಲೆ ಬಂದಾಗ ನಾವು ಬಂದೇ ಬರ್ತೀವಿ, ಇಷ್ಟು ಜನ ನೋಡ್ಕೋತಾರಂತ ನನಗೆ ಗೊತ್ತಿರಲಿಲ್ಲ, ಬೇರೆ ದೇಶದಲ್ಲೆಲ್ಲ ಮಲೇಷ್ಯಾದಲ್ಲೆಲ್ಲ ಈ ಥರ ಇರೋದೇ ಇಲ್ಲ, ನಾವು ಮುಖ ನೋಡಿದ್ರು ಕೂಡ ಮಾತಾಡ್ಸೋದೇ ಕಷ್ಟ ಆಗಿರುತ್ತೆ, ಇಲ್ಲಿ ನೋಡಿದ್ರೆ ಇಷ್ಟು ಚೆನ್ನಾಗೆಲ್ಲ ಇದು ಮಾಡ್ತೀರಾ ಅಂತೇಳಿ ಖುಷಿ ಪಡ್ತಾರೆ ತಾತ ಅಜ್ಜಿ. ಮತ್ತು ಅಷ್ಟರಲ್ಲೇ ಮನೋಜ ಬರ್ತಾನೆ. ಮನೋಜ ಬಂದ ತಕ್ಷಣ ಇವರು ದೊಡ್ಡ ಮಗ, ಇವನು ಡಿಗ್ರಿ ಮಾಡಿದ್ದಾನೆ ಮತ್ತು ಬಿಸ್ನೆಸ್ ಮ್ಯಾನು ಅಂತೆಲ್ಲ ಹೇಳ್ತಾನೆ. ರೋಹಿಣಿಗೆ ಏನಾಯಿತು ಅಂತೇಳಿ ಕೇಳ್ತಲೇ ಇರ್ತಾನೆ.
ಅವಳಿಗೆ ಅಲ್ಲೋ ಬಂತು ಕಣೋ, ಇವರು ಮಲೇಷ್ಯಾದವರೇ, ಹಾಗಾಗಿ ಪರಿಚಯ ಮಾಡ್ಸೋಣ ಅಂತ ಕರೆದ್ರೆ ಅವಳಿಗೆ ಅಲ್ಲೋ ಅಂತೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ರು ಅಂತ ಅಂದಾಗ, ಅಯ್ಯೋ ನನಗೊಂದು ಫೋನು ಮಾಡಲಿಲ್ಲ, ಯಾರು ಕರ್ಕೊಂಡೋಗಿದ್ದಾರೆ ಅಂತ ಹೇಳಿದಾಗ ಶ್ರುತಿ ಕರ್ಕೊಂಡೋಗಿದ್ದಾಳೆ ಅಂತ ಹೇಳ್ತಾರೆ. ಆವಾಗ ತಾತ ಅಜ್ಜಿಬ್ರು ತುಂಬ ಸಂತೋಷದಿಂದ ಊಟ ಎಲ್ಲ ಮುಗಿಸಿ ಹೊರಡ್ತಾರೆ. ಹೊರಡ ತಕ್ಷಣವೇ ರಂಗನಾಥು ಅಷ್ಟೇ ನಮಸ್ತೆ ಮಾಡಿ ಅವನು ಕೂಡ ಹೊರಡ್ತಾನೆ. ಮತ್ತು ಇಲ್ಲಿ ಮನೋಜ ಮಾತ್ರ ಕಾಯ್ತಾ ಇರ್ತಾನೆ, ರೋಹಿಣಿ ಹಾಸ್ಪಿಟ್ಲಿಗೆ ಹೋಗಿದ್ದಾಳಲ್ಲ ಹಾಗಾಗಿ. ಮತ್ತು ಇಲ್ಲಿಗೆ ಇನ್ನೇನು ರೋಹಿಣಿನೂ ಹಾಸ್ಪಿಟ್ಲಿಂದ ಎಂಟ್ರಿ ಆದ ತಕ್ಷಣ ಸೂರ್ಯ ಮೀನಾಗ ಮಾತ್ರ ತುಂಬ ಡೌಟ್ ಇರುತ್ತೆ. ಏನಿದು ಈ ಥರ ಹೋಗ್ತಿದೆಯಲ್ಲ, ಯಾವ ಥರ ಆಗೋಗಿದೆ ಇದು ಪರಿಸ್ಥಿತಿ ಅಂತಲೇ ಗೊತ್ತಿರಲ್ಲ ಅವನಿಗೆ. ಮತ್ತು ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ಕಡೆ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಹೋಗ್ತಾನೆ ತಾತಾಜಿಂಗೆ ಕಳ್ಸೋಣಂತ ಸೂರ್ಯ. ಆದರೆ ರೋಹಿಣಿ ಅಲ್ಲೆಲ್ಲ ಕಿತ್ತಾಕ್ಸ್ಕೊಂಡು ಮನೆಗೆ ಬಂದಿರ್ತಾಳೆ. ಏನಾಯಿತು ರೋಹಿಣಿ ಅಂತೇಳಿ ಮನೋಜ್ ಸೆಕೆ ಹಿಂಗೆ ಅಲ್ಲಿಗೆ ಈ ಥರ ಬೀಸಣಿಕೆ ತೊಗೊಂಡು ಬೀಸ್ತಾ ಇರ್ತಾನೆ. ಈ ಶ್ರುತಿ ಹೇಳ್ತಾಳೆ, ಮತ್ತು ಒಂದು ಹಲ್ಲು ಹುಳ ಬಿದ್ದುಬಿಟ್ಟಿತ್ತು, ಹುಳ ಬಿದ್ದ ತಕ್ಷಣ ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ, ಅದನ್ನ ಕಿತ್ತಾಕ್ಲಿಲ್ಲ ಅಂದರೆ ಎಲ್ಲ ಅಲ್ಲಿಗೂ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಕಿತ್ತಾಕ್ಸ್ಬಿಟ್ಟೆ ಅಂತೇಳಿ ಶ್ರುತಿ ಹೇಳಿ ಕಾಮಿಡಿ ಮಾಡ್ತಾಳೆ. ಅವಳಿಗೆ ಮಾತಾಡೋಕ್ಕೆ ಆಗ್ತಾ ಇರಲ್ಲ. ಒಳ್ಳೆ ಕೆಲಸ ಮಾಡಿದೆ ಶ್ರುತಿ ನೀನು, ಇಲ್ಲ ಅಂತಂದಿದ್ರೆ ಎಲ್ಲ ಹಲ್ಲುಗಳು ಕಿತ್ತಾಕ್ಸ್ಬೇಕಿತ್ತು, ಇಲ್ಲ ಒಂದು ಹಲ್ಲು ಕಿತ್ತಾಕ್ಸಿ ಒಳ್ಳೆ ಕೆಲಸ ಮಾಡಿದೆ ನೀನು ಅಂದಾಗ ನಗ್ತಾ ಇರ್ತಾರೆ. ಮನೋಜ ಇನ್ನೊಂದು ವಿಷಯ ಗೊತ್ತಾ, ಏನಾದ್ರೂ ಅಲ್ಲೆಲ್ಲ ಫುಲ್ಲು ಸ್ಪ್ರೆಡ್ ಆಗಿಬಿಟ್ಟು ಎಲ್ಲ ಹಲ್ಲುಗಳು ಕಿತ್ತಾಕ್ಸಿದ್ರೆ ರೆಡಿಮೇಡಲ್ಲಿ ಹಾಕ್ಸ್ಬೇಕಿತ್ತು, ಅವಾಗ ಮಾತಾಡೋಕ್ಕೆ ಗೊತ್ತಿರಲಿಲ್ಲ, ದೆಬೆ 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 ಅಂತ ಮಾತಾಡಬೇಕಿತ್ತು ಅಂತಂದು ಕಾಮಿಡಿ ಮಾಡ್ತಾ ಇರ್ತಾರೆ. ಅವಳಿಗೆ ಪ್ರಾಣ ಹೋಗ್ತಾ ಇರುತ್ತೆ, ಅಲ್ಲೋ ಬಂದು ಅಲ್ಲಿ ಕಿತ್ತಾಕ್ಸಿರ್ತಾರಲ್ವ, ನೆಪ ಮಾಡಿ ಸುಮ್ಮನಾದರೂ ಹೋಗಿರ್ತಾಳೆ. ಹಾಗಾಗಿ ಶ್ರುತಿ ಸರಿಯಾಗಿ ಮಾಡಿರ್ತಾಳೆ, ಅಲ್ಲಿ ಕಿತ್ತಾಕ್ಸಿ ಬಂದಿರ್ತಾಳೆ. ಸೂರ್ಯನೂ ಅಷ್ಟೇ ಆಡ್ಕೋತಾ ಇರ್ತಾನೆ, ಅವಳ ಏನೇನೋ ತೊದಲಾಗೆಲ್ಲ ಮಾತಾಡ್ಬಿಟ್ಟು ಆಡ್ಕೋತಾ ಇರ್ತಾನೆ. ಹೇ ಯಾಕೋ ಹಿಂಗೆ ಆಡ್ಕೋತೀಯ ಅಂತ ಮನೋಜ ಕೇಳಿದಾಗ, ಅಯ್ಯೋ ನಾನೇನನ್ನಪ್ಪ ಈ ರೀತಿ ಇರುತ್ತೆ ಪರಿಸ್ಥಿತಿ ಅಂತ ಹೇಳ್ದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಮತ್ತು ಇಲ್ಲಿ ರೋಹಿಣಿ ಮಾತ್ರ ತುಂಬ ಕೋಪ ಬಂದಿರುತ್ತೆ, ಎಲ್ಲರೂ ಆಡ್ಕೋತಿದ್ದಾರಲ್ಲ ನನ್ನ ಆಡ್ಕೊಳ್ಳಿ ಅಂತ ಅವಳು ಅನ್ಕೋತಾ ಇರ್ತಾಳೆ. ಆದರೆ ರಂಗನಾಥು ಶಾಂತಿ ಮಾತ್ರ ಇಲ್ಲಿ ನೋಡು, ಇವಾಗ ಹೋಗಿ ಆರಾಮಾಗೆ ರೆಸ್ಟ್ ಮಾಡು, ಬರೀ ಇದೇ ಆಗೋಯ್ತು ನಿಂದು, ಯಾವಾಗಲೂ ಇದೇ ಥರನೇ ಮಾತಾಡ್ತಲೇ ಇರ್ತೀಯ, ಯಾರ ನಮ್ಮ ಮನೆಗೆ ಬಂದಾಗ ಇನ್ನೊಂದು ಸರಿ ಮೀಟ್ ಮಾಡಿಸಿರಾಗುತ್ತೆ ಹೋಗು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ರೋಹಿಣಿ ನೀನು ಇದ್ದಿದ್ರೆ ಅವ್ರು ನಿಮ್ಮಪ್ಪ ನಿಮ್ಮಮ್ಮನ್ನೆಲ್ಲ ನೋಡಿ ಎಲ್ಲಿ ಏನು ಇರೋದು ಎಲ್ಲಿದ್ದಾರೋ ಅಂತೆಲ್ಲ ಹೇಳ್ಬೋದಿತ್ತ ಅಂತ ಹೇಳಿದಾಗ, ಇಲ್ಲಿ ಶ್ರುತಿ ಬಂದ್ಬಿಟ್ಟು ಐಸ್ ಕ್ರೀಮ್ ತಂದಿರ್ತಾಳೆ ಹಾಸ್ಪಿಟ್ಲಿಂದ, ಎಲ್ಲರಿಗೂ ಕೊಡೋಣಂತ ಹೋದಾಗ ಶಾಂತಿ ಬಂದು ಕಿತ್ಕೋತಾಳೆ. ಕಿತ್ಕೊಂಡ ತಕ್ಷಣ ಶ್ರುತಿ ಏನು ಮಾಡ್ಬಿಡ್ತಾಳೆ, ಅತ್ತೆ ನಾನು ಎಲ್ಲರಿಗಂತ ತಂದಿರೋದು ನಿಮ್ಮೊಬ್ರಿಗೆಲ್ಲ ಅಂತೇಳಿ ಕೈಗಳ್ದೋಗಿ ಕಿತ್ಕೊಂಡು ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ನ ಅನಿಸ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲೇವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಆಲ್.